ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಕಮಲ್ ಶ್ರೀದೇವಿ ಟ್ರೇಲರ್ ಈಗಷ್ಟೇ ರಿಲೀಸ್ ಆಯಿತು. ಆ್ಯಂಡ್ ಅಕ್ಷಿತಾ ಅವರು ಒಂದು ಅದ್ಭುತವಾದಂತಹ ಪಾತ್ರವನ್ನು ಈ ಸಿನಿಮಾದಲ್ಲಿ ನಿರ್ವಹಿಸಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ನಮಸ್ತೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಟ್ರೇಲರ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಕಮಲ್ ಶ್ರೀದೇವಿ ಅಂದಿದ್ದಕ್ಕೆ ನಮಗೆ ಈ ರೋಮಿಯೋ ಜೂಲಿಯಟ್ ಒಂಥರ ಲವ್ ಸ್ಟೋರಿ ಅಂತ ಅನ್ಕೋತೀವಿ. ಬಟ್ ಹೆಂಗೆ ಬೇರೆ ಒಂದು ಅವ್ರು ಹೇಳ್ತಾರೆ, ತುಂಬ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೀವು ಈ ಸಿನಿಮಾಗೆ ಹೇಗೆ ಕೊಡ್ತೀರಿ ಅಂತ? ಆ್ಯಕ್ಚುಲಿ ಈ ಸಿನಿಮಾಗೆ ನನಗೆ ಪ್ರವೀಣ್ ಸರ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ರಾಜವರ್ಧನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತು ಒಂದು ಟೀಮ್ ಅಪ್ ಆಯಿತು. ರಾಜವರ್ಧನ್ ಅವರು ಮತ್ತು ಡೈರೆಕ್ಟರ್ ಸುನೀಲ್ ಅವರು ಎಲ್ಲರೂ ಸೇರಿ ಕಥೆನೇ ಹೇಳಿದ್ರು. ಸೊ ನನ್ನ ಕತೆ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಬಿಕಾಸ್ ಇವಾಗಿರೋ ಎಲ್ಲ ಸಿನಿಮಾಗಳಲ್ಲೂ ಹೀರೋ ಹೀರೋಯಿನು ಬಿಲ್ಡಪ್ಸು ರೊಮ್ಯಾನ್ಸ್ ಸಾಂಗ್ ಏನು ಹಾಕ್ತಾ ಇದ್ದಾರೆ. ಈ ಸಿನಿಮಾ ತುಂಬ ಡಿಫ್ರೆಂಟ್ ಆಗಿದೆ. ಒಂದು 8 ಪಾತ್ರಗಳು ಸೇರಿದ್ರೆ 7 ಪಾತ್ರಗಳು ಸೇರಿದ್ರೆ ಒಂದು ಕತೆ ಅಂತಾರೆ. ಹಾಗೆ ನನ್ನ ಪಾತ್ರ ಕೇಳಿದಾಗ ನನಗೆ ಆ್ಯಕ್ಚುಲಿ ಸ್ವಲ್ಪ ಭಯ ಆಯಿತು. ಇದು ನಾನು ಮಾಡಬೇಕಾ, ಮಾಡಿದ್ರೆ ಮುಂದೆ ಬರೋ ಸಿನಿಮಾಗಳೇನಾದ್ರು ತೊಂದರೆ ಆಗುತ್ತಾ ಅಂತ. ಬಟ್ ಅವ್ರು ಯಾವಾಗ ಹೇಳಿದ್ರು ತುಂಬ ಹೀರೋಯಿನ್ಸ್ನೇ ಅವರು ಅಪ್ರೋಚ್ ಮಾಡಿದ್ರಂತೆ. ಬಟ್ ಅವ್ರು ಹಿಂದೆ ಜರಿದ್ರಂತೆ ಬೇಡ ಅಂತ ಅಂದ್ಬಿಟ್ಟು. ಅವಾಗ ನಂಗೆ ಅನಿಸ್ತು, ಓಕೆ ಅವ್ರು ಹಿಂದೆ ಜರಿದಿದ್ದಾರೆ ಅಂದರೆ ನಾನು ಈ ಪಾತ್ರನ ಚಾಲೆಂಜಾಗಿ ತೊಗೊಂಡು ನಾನು ಈ ಪಾತ್ರ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕಂದ್ರೆ ಅವ್ರಿಗೆ ಅನಿಸ್ಬೇಕು, ಮಿಸ್ ಆಗಿಬಿಡ್ತಲ್ಲ ಈ ಪಾತ್ರ, ನಾನು ಮಾಡಬೇಕಿತ್ತು ಅಂತ. ಸೊ ನನ್ನ ಪ್ರಕಾರ ನಾನು ಇವಾಗ ಸಮಂತ ಅಂದೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಅವರು ಫ್ಯಾಮಿಲಿ ಮ್ಯಾನಲ್ಲೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಒಂದು ನಾರ್ಮಲ್ ಪಾತ್ರನೇ ಅಲ್ಲ, ಅದು ಅಷ್ಟು ಕ್ರೇಜಿಯಾಗಿ ಮಾಡಿದ್ರು ಅವರು. ಅದು ನೋಡಿದ್ರೇ ಒಂದು 10 ನಿಮಿಷ ಬಂದ್ರೂ ಹೆಂಗೆ ಅನಿಸುತ್ತೆ ಅಂತಂದರೆ ಆ ಥರ ಒಂದು ಪಾತ್ರ ಸಿಗಬೇಕು ಅಂತ. ಸೊ ನಂಗೆ ಯಾವಾಗಲೂ ಒಂದು ಆಸೆ, ಯಾವಾಗಲೂ ಎಲ್ಲರೂ ಗ್ಲ್ಯಾಮರಸ್ ಹೀರೋಯಿನ್ ಅಂತ ಕರಿತಾನೆ ಇರ್ತಾರೆ ನನ್ನ. ಮೋಸ್ಟ್ ಗ್ಲ್ಯಾಮರಸ್ ಹೀರೋಯಿನ್ಗಿಂತ ನನಗೆ ಅಕ್ಷಿತಾ ಒಂದು ವರ್ಸಟೈಲ್ ಆ್ಯಕ್ಟ್ರೆಸ್ ಅಂತಲೇ ಹೇಳ್ಕೋಬೇಕು ಅಂತ. ಸೊ ಅದಕ್ಕೋಸ್ಕರ ಈ ಪಾತ್ರನ ನಾನು ಒಪ್ಕೊಂಡೆ. ಸೊ ರಾಜ್ ಇಲ್ಲಿ ತನಕ ನಾವು ರಿವೀಲ್ ಮಾಡಿರಲಿಲ್ಲ ನಾನು ಏನು ಪಾತ್ರ ಮಾಡ್ತಾಯಿದ್ದೀನಿ ಅಂತ. ಸೊ ರಾಜೇ ಇವತ್ತು ಟ್ರೈಲರ್ ಲಾಂಚ್ ದಿನ ರಿವೀಲ್ ಮಾಡಿದ್ರು. ನಂದೊಂದು ಲೆಸ್ಬಿಯನ್ ಪಾತ್ರ ಈ ಸಿನಿಮಾದಲ್ಲಿ. ಈ ಪಾತ್ರ ನಾನು ಮಾಡೋಕ್ಕೆ ಒಂದು 15 ಡೇಸ್ ವರ್ಕ್ಶಾಪ್ ಮಾಡಿ, ಅಂದರೆ ಇದಕ್ಕೆ 2 ಫೇಸ್ ಬರುತ್ತೆ. ಸೊ ಆ 2 ಫೇಸ್ನು ನಾನು ಹೆಂಗೆ ತೊಗೊಳ್ಳಿ. ನೀವು ಟ್ರೈಲರ್ ನೋಡಿರ್ತೀರ, ಇವಾಗ ಸಿಗರೇಟ್ ಸ್ಮೋಕ್ ಮಾಡೋದು ನನಗೆ ಅಭ್ಯಾಸ ಇಲ್ಲ. ಬಟ್ ನನಗೆ ತುಂಬ ಫ್ರೆಂಡ್ಸ್ಗಳಿದ್ದಾರೆ. ಸೊ ಅವ್ರ ಜೊತೆ ನಾನು ಕೂತ್ಕೊಂಡು ಓಕೆ ಒಂದು ಹುಡುಗನ ಥರ ಯಾವ ಥರ ಸ್ಮೋಕ್ ಮಾಡಬೇಕು, ಅದನ್ನ ಆ ಪಾತ್ರನ ಯಾವ ಥರ ಕ್ಯಾರಿ ಮಾಡಬೇಕು ಅಂತ ಒಂದು 15 ದಿನ ನಾನು ವರ್ಕ್ಶಾಪ್ ನನ್ನ ಮನೇಲೇ ನಾನೇ ಮಾಡಿದ್ದೀನಿ. ಆ್ಯಕ್ಚುಲಿ ಸುಮಾರು ಜನರು ಹೇಳಿದ್ರು ಅದು ಅವಶ್ಯಕತೆ ಇರಲಿಲ್ಲ ಅಂತ. ಬಟ್ ನನಗೇನು ಅನಿಸ್ತು ಅಂದರೆ, ಇಲ್ಲಿ ತನಕ ನಾನು ಎಲ್ಲ ದೊಡ್ಡ ಸಿನಿಮಾದಲ್ಲಿ ಒಂದೊಂದು ಪಾತ್ರಗಳು ಮಾಡ್ಕೊಂಡು ಬಂದಿದ್ದೆ. ಬಟ್ ಇವಾಗ ಇದು ನನಗೊಂದು ಬ್ರೇಕ್ ಈವನ್ ಪಾಯಿಂಟ್ ಈ ಸಿನಿಮಾ. ಅಕ್ಷಿತಾ ಯಾರು, ಅವಳ ಪರ್ಫಾರ್ಮೆನ್ಸ್ ಏನು ಅಂತ ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈ ಪಾತ್ರನ ನಾನು ತುಂಬ ಜಸ್ಟಿಸ್ ಕೊಟ್ಟು ಪಾತ್ರ ನಿವಾರಣೆ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವ್ರು ಹೇಳ್ತಿದ್ರು, ನೀವು ಹೇಳ್ದಂಗೆ ತುಂಬ ಇಂಟೆನ್ಸ್ ಆಗಿರುವಂಥ ಒಂದು ಪಾತ್ರ. ಬಿಕಾಸ್ ಯೂಶಲಿ ಮನೆಯಲ್ಲಿ ಕೂಡ ಒಂದು ಈ ರೀತಿ ನೀವೇನಾದರೂ ಒಂದು ಪಾತ್ರ ನೀವು ಒಪ್ಕೋತೀರಾ ಅಂದರೆ ಸಾಕಷ್ಟು ಪ್ರಶ್ನೆಗಳನ್ನ ಸಾಕಷ್ಟು ಜನ ಕೇಳ್ತಾರೆ. ಪ್ರಿಪ್ರೇಷನ್ಸ್ ಅಂತ ಬಂದಾಗ ನೀವು ಹೇಳಿದ್ರಿ ಒಂದಷ್ಟು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಅಂತ. ಸೊ ನೀವು ಮೆಂಟಲಿ ಹೇಗೆ ಪ್ರಿಪೇರ್ ಆಗಿದ್ರಿ ಅಂತ ಈ ಒಂದು ಪಾತ್ರ ಮಾಡಬೇಕಾದ್ರೆ? ಬಿಕಾಸ್ ನೀವಷ್ಟೇ ಹೇಳಿದ್ರಿ ಸಾಕಷ್ಟು ಸಿನಿಮಾಗಳೆಲ್ಲ ಆಲ್ರೆಡಿ ಮಾಡಿದ್ದೀವಿ ಅಂತ. ಸೊ ಮನೆಯಲ್ಲೇ ಏನು ಹೇಳಿದ್ರು ಅಂತ? ಆ್ಯಕ್ಚುಲಿ ಇದಕ್ಕೆ ನಾನು ನಿಜವಾಗ್ಲೂ ನನ್ನದು ಪೇರೆಂಟ್ಸ್ಗೆ ನಾನು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಮಾತುಕತೆ ಆದಮೇಲೆ ನಾನು ಒಂದು ಕೆಫೇಲಿ ಮಾತುಕತೆ ಆಯಿತು. ಸೊ ನಾನು ಅಂದೆ, ಸರ್ ನಂಗೆ ಸ್ವಲ್ಪ ಟೈಮ್ ಕೊಡಿ, ನಮ್ಮ ಮನೇಲಿ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ. ಆಮೇಲೆ ನಾನು ಮನೆಗೆ ಹೋಗಿ ನನ್ನ ಅಮ್ಮನಿಗೆ ಏನೇ ಇದ್ದರೂ ನನ್ನ ಅಮ್ಮ ಡಿಸೈಡ್ ಮಾಡ್ತಾರೆ ಯಾವ ಕತೆ ತೊಗೋಬೇಕು. ನಾನು ಹೋಗಿ ಹೇಳಿದೆ, ಈ ಥರ ಕತೆ ಇದೆ, ನನ್ನ ಪಾತ್ರ ಇದು ಅಂತ. ನಮ್ಮ ಅಮ್ಮನ ಫೇಸ್ ರಿಯಾಕ್ಷನ್ ಯಾವ ಥರ ಇತ್ತು ಅಂದರೆ, ಈ ಥರ ಸಿನಿಮಾ ನೀನು ಮಾಡಬೇಕು, ಹಂಗಿದ್ರೇ ಒಂದು ವರ್ಸಟೈಲ್ ಆ್ಯಕ್ಟ್ರೆಸ್ ಅಂತ ಹೇಳ್ಕೊತೀಯಾ. ಸೊ ಎಲ್ರಿಗೂ ಡೌಟ್ ಇದೆ, ನಿಂದು ಮುಗ್ಧತೆ ಇದೆ ಫೇಸು, ನೀನು ಇದು ಮಾಡ್ತೀಯಾ ಇಲ್ವಾ ಅಂತ. ಆ್ಯಕ್ಚುಲಿ ರಾಜ್ಗೂ ನಮ್ಮ ಡೈರೆಕ್ಟ್ರಿಗೆ ಡೌಟ್ ಇತ್ತು. ಫಸ್ಟ್ ಶೂಟ್ಗೆ ರಾಜ್ ಎಲ್ಲೋ ಇದ್ದರು, ಅಲ್ಲಿಂದ ಸೆಟ್ಟಿಗೆ ಬಂದು ಇವಳು ಮಾಡ್ತಾಳ ಇಲ್ವಾ, ಬೇರೆ ಏನಾದರೂ ನೋಡಬೇಕಾ ಅಂದ್ಕೊಂಡು ಮಾನಿಟ್ರ್ ಮುಂದೆ ಕೂತಿದ್ರು. ಬಟ್ ನಾನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದೆ ಅಂದರೆ ಒಂದೇ ಟೇಕಲ್ಲಿ 3 ವೇರಿಯೇಷನ್ ಆಫ್ ಆ್ಯಕ್ಟಿಂಗ್ ತೋರಿಸಿದೆ ನಾನು. ಸೊ ಅಲ್ಲೇ ಅವ್ರಿಗೆ ಅನಿಸ್ತು ಇವಳು ಗೆದ್ಲು ಅಂತ ಅಂದ್ಬಿಟ್ಟು. ತುಂಬ ಸ್ಕೋಪ್ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಯಾವುದು ತುಂಬಾ ಸ್ಕೋಪ್ ಇದೆ. ಮತ್ತು ನಾನು ಹೇಳ್ದಂಗೆ ಪಾತ್ರ ಒಂದೇ ಡೈಮೆನ್ಷನಲ್ಲಿ ಹೋಗಲ್ಲ, 2 ಫೇಸ್ ಇದೆ ನನ್ನ ಪಾತ್ರಕ್ಕೆ. ಅದು ಸಿನಿಮಾ ನೋಡಿದ್ರೇ ಗೊತ್ತಾಗ್ಬೋದು. ಬಿಕಾಸ್ ನಾನು ಆ್ಯಕ್ಚುಲಿ ರಿವೀಲ್ ಮಾಡಿರಲಿಲ್ಲ, ಅವ್ರು ರಿವೀಲ್ ಮಾಡಿದ್ರು ಅನ್ಕೊಂಡು ನನ್ನ ಪಾತ್ರನ ನಾನು ಇಷ್ಟು ಡೀಪಾಗಿ ಹೇಳ್ತಾ ಇದ್ದೀನಿ. ನನ್ನ ಅಮ್ಮ ಹೇಳಿದಿಷ್ಟೇ, ಯಾವತ್ತೂ ಒಂದು ಆರ್ಟಿಸ್ಟ್ ಅಂದಮೇಲೆ ಎಲ್ಲ ಥರ ಪಾತ್ರನ ಮಾಡಿ ನೀನು ಗೆಲ್ಲಬೇಕು,
ಆವಾಗ ಮಾತ್ರ ನೀನು ಸಸ್ಟೈನ್ ಆಗ್ತೀಯ ಇಂಡಸ್ಟ್ರಿಯಲ್ಲಿ ಅಂತ. ಸೊ ನಮ್ಮಮ್ಮನ ಸಪೋರ್ಟಿಂದ ನಮ್ಮಮ್ಮ ಅಷ್ಟು ನನ್ನ ಮೈಂಡ್ಗೆ ಇದು ಮಾಡಿ ಅದನ್ನು ನಾನು ಯೋಚನೆ ಮಾಡ್ತಾಯಿದ್ದೆ, ಅಯ್ಯೋ ಇದು ನಾನು ಹೆಂಗೆ ಮಾಡಲಿ ಅಂತ. ಬಿಕಾಸ್ ನಂಗೆ ಈ ಥರ ಪಾತ್ರ ಮಾಡಿ ಅಭ್ಯಾಸನೇ ಇಲ್ಲ. ಆ್ಯಂಡ್ ನಾನು ಪ್ರೀವಿಯಸ್ ಇಂಟರ್ವ್ಯೂಲಿ ಹೇಳ್ದಂಗೆ ಯಾವುದೇ ಒಂದು ಫೀಮೇಲ್ ಆರ್ಟಿಸ್ಟ್ ಆದ್ರೂ ಈ ಪಾತ್ರ ಮಾಡೋಕ್ಕೆ ಒಂದು 10 ಸತಿ ಯೋಚನೆ ಮಾಡ್ತಾರೆ. ಬಟ್ ನಾನು ಒಂದು ತಿಂಗಳು ಯೋಚನೆ ಮಾಡಿದ್ದೀನಿ. 1 ತಿಂಗಳು ಯೋಚನೆ ಮಾಡಿ ನಂಗೆ ಅನಿಸ್ತು ಇಲ್ಲ ನಾನು ಇದು ಮಾಡ್ತೀನಿ, ನಾನು ಗೆಲ್ತೀನಿ ಅಂತ. ಸೊ ಅವರೆಲ್ಲರೂ ಹೇಳ್ದಂಗೆ, ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಬಟ್ ಅವರು ಎಲ್ಲರೂ ಹೇಳ್ದಂಗೆ ಚೆನ್ನಾಗಿ ಬಂದಿದೆ ಅಂತ ಅಂದರು. ಸೊ ನಾನೇ ಇವಾಗ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ ಸೆಪ್ಟೆಂಬರ್ 19ಗೆ ಆಡಿಯನ್ಸ್ ಹೆಂಗೆ ಮಾತಾಡ್ತಾರೆ. ಆ್ಯಂಡ್ ಇದರಲ್ಲಿ ಒಂದು ಮೆಸೇಜ್ ಇದೆ ನನ್ನ ಪಾತ್ರದಲ್ಲಿ. ಇವಾಗ ಲೆಸ್ಬಿಯನ್ ಅಂದರೆ ಅದು ಅವ್ರ ಹಾರ್ಮೋನ್ಸ್ ಪ್ರಾಬ್ಲಮ್ ಅಲ್ವಾ. ಯಾರು ಹುಟ್ಟಿದ ತಕ್ಷಣವೇ ಅವ್ರದ್ದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್, ಹಾರ್ಮೋನ್ಸ್ ಚೇಂಜಸ್ ಆಗಿ ಲೆಸ್ಬಿಯನ್ ಆಗ್ತಾರೆ. ಸೊ ನನ್ನ ಪ್ರಕಾರ ಎಲ್ಲ ಲೆಸ್ಬಿಯನ್ಸ್ ಜನರಿಗೂ ನಾನೊಂದು ಜಸ್ಟಿಸ್ ಥರ ಪಾತ್ರ ಮಾಡಿದ್ದೀನಿ, ಹಾಗೆ ಅವ್ರಿಗೂ ಅನಿಸುತ್ತೆ ಓಕೆ ಸೊಸೈಟಿಗೆ ಈ ಒಂದು ಸಿನಿಮಾದಿಂದ ಈ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿದೆ ಅದ್ರ ಬಗ್ಗೆ ಇವರು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅಂತ. ಬಿಕಾಸ್ ಆ್ಯಕ್ಚುಲಿ ಒಂದು ನೀವು ಹೇಳ್ದಂಗೆ ತುಂಬ ಡಿಫ್ರೆಂಟ್ ಆಗಿರೋಂಥ ಒಂದು ಪಾತ್ರ, ಮತ್ತು ಹೆಣ್ಣಿನ ಮೇಲೆ ಎಲ್ಲಿ ಶೋಷಣೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಆ್ಯಕ್ಚುಲಿ ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ರೀತಿಯಾದಂಥ ಸಬ್ಜೆಕ್ಟ್ಸ್ ಆ್ಯಕ್ಚುಲಿ ಬರಬೇಕು. ಮತ್ತು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಸ್ಟಾರ್ ಕ್ಯಾಸ್ಟ್, ಈಗ ಕಿಶೋರ್ ಅವರಾಗಿರ್ಬೋದು, ರಮೇಶ್ ಇಂದ್ರ ಸರ್ದಂದು ಆ್ಯಕ್ಚುಲಿ ಸಪ್ತಸಾಗರದಾಚೆ ಎಲ್ಲೋ ಆದಮೇಲೆ ಒಂಥರ ತುಂಬ ಡಿಫ್ರೆಂಟ್ ಆಗಿರೋಂಥ ಪಾತ್ರ ಅನಿಸುತ್ತೆ. ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು ನಿಮಗೆ? ನಂಗೆ ಆ್ಯಕ್ಚುಲಿ ರಮೇಶ್ ಇಂದ್ರ ಸರ್ ಆಗಲಿ, ಕಿಶೋರ್ ಸರ್ ಆಗಲಿ, ಚಿಕ್ಕ ವಯಸ್ಸಿಂದನೂ ಅವ್ರದ್ದು ಎಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀನಿ ನಾನು. ಸೊ ನಂಗೊಂದು ಆಸೆ ಇತ್ತು, ಕಾಂತಾರ ಆದಮೇಲೆ ಕಿಶೋರ್ ಸರ್ ಜೊತೆ ನಾನು ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ. ಬಟ್ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ನಾನು ಕಿಶೋರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಅದು ನಂಗೆ ಕಾಂಬಿನೇಷನ್ ಸೀನ್ ಜಾಸ್ತಿ ಕಿಶೋರ್ ಸರ್ ಜೊತೆನೇ ಇರೋದು. ಸೊ ನಾನು ಯಾವಾಗಲೂ ಅನ್ಕೋತೀನಿ, ಎಷ್ಟೇ ದೊಡ್ಡ ಆರ್ಟಿಸ್ಟು ಲೆಜೆಂಡ್ಸ್ ಇದ್ರೂ ನನ್ನ ಮುಂದೆ ನಾನು ಕಾನ್ಷಿಯಸ್ ಆಗಬಾರ್ದು. ನನ್ನ ಮನಸ್ಸಲ್ಲಿ ನಾನೇನು ಅನ್ಕೋಬೇಕು ಅಂತಂದರೆ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ, ನಾನು ಒಬ್ಬಳೇ ಚೆನ್ನಾಗಿ ಮಾಡೋದು, ಆ ಥರ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನಾನು ಯಾವಾಗಲೂ ಪರ್ಫಾರ್ಮ್ ಮಾಡ್ತೀನಿ. ಸೊ ಅದು ಒಂದೇ ಟೇಕಲ್ಲಿ ಚೆನ್ನಾಗಿ ಬಂದು ಅವರು ನಿಜವಾಗ್ಲೂ ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. ನೀನು ಮಾಡ್ತೀಯಾ ಅಂತ ಎಲ್ರಿಗೂ ಇದೇ ಕ್ವೆಶ್ಚನ್, ಅವಳು ಮಾಡ್ತಾಳಾ, ಅಕ್ಷಿತಾ ಮಾಡ್ತಾಳಾ? ಅದಕ್ಕೆ ಉತ್ತರ ಸೆಪ್ಟೆಂಬರ್ 19 ನಿಜವಾಗ್ಲೂ ಎಲ್ರಿಗೂ ಸಿಗುತ್ತೆ ಅಂತ ನಂಬಿದ್ದೀನಿ. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ, ಕಮಲ್ ಶ್ರೀದೇವಿ ಹಿಟ್ ಆಗಲಿ, ಮತ್ತು ಸಕ್ಸಸ್ ಇಂಟರ್ವ್ಯೂನಲ್ಲಿ ಸಿಗೋಣ. ಓ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಆಶೀರ್ವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು.